Hello students, this is Sunil. Today I start with the session 20. ಇವತ್ತು 20ನೇ ಸೆಷನ್ ಸ್ಟಾರ್ಟ್ ಮಾಡ್ತೀನಿ. ದಟ್ ಇಸ್ ಚಾಪ್ಟರ್ ಯೂನಿಟ್ 3 ಇದು ಇದರಲ್ಲಿ. ಸೊ ಇನ್ ದ previous sessions ಈ ಚಾಪ್ಟರ್ ಅಲ್ಲಿ ನಾವು ಡಿಸ್ಕಸ್ ಮಾಡೋದು ಸೊ 16, 17, 18 and 19. So there are 4 sessions already completed in this chapter sessions ಆಗಿದೆ. So from starting with perception process, and in 17th session we have discussed about factors influencing perception. In the 18th session we have discussed about link between perception and individual decision making. And previous session, it's 19th session ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ದು affect, mood and emotions ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದು. ಸೊ ಇನ್ ದಿಸ್ ಸೆಷನ್ ಇಸ್ ಕಂಟಿನ್ಯೂಟಿ ಆಫ್ ಎಮೋಷನ್ಸ್ ನ ಕಂಟಿನ್ಯೂಟಿ ಇದೆ ಇದರಲ್ಲಿ. ಸೊ ಯಾವ್ದಾವ್ದು ಈ ಕಂಟಿನ್ಯೂಟಿ ಇಲ್ಲಿ ಪಾರ್ಟ್ ಆಗಿದೆ ಅಂತ ನಾವು ನೋಡೋಣ. ಈ ಎಮೋಷನ್ಸ್ ಅಲ್ಲಿ ಏನಿದೆ ಅಂತ ನೋಡೋಣ. ಸೊ ಇನ್ ದಿಸ್ ಎಮೋಷನ್ಸ್ ಈ ಸೆಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರೋದು ಒಂದು ಮೂಲ ಎಮೋಷನ್ಸ್ ಅಥವಾ ಬೇಸಿಕ್ ಎಮೋಷನ್ಸ್ ಅಂತ ಕರಿತೀವಿ ನಾವು. ಸೊ ಬೇಸಿಕ್ ಎಮೋಷನ್ಸ್ ಗಳು ಯಾವ್ದು, ಸೊ ಅದ್ರ ಇಂಪಾರ್ಟೆನ್ಸ್ ಅಥವಾ ಅದು ಏನೇನು ಎಕ್ಸ್ಪ್ರೆಸ್ ಮಾಡುತ್ತೆ ಅಂತ ಈ ಸೆಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ದಿಸ್ ಸೆಷನ್ ಈಸ್ ಆಲ್ ಅಬೌಟ್ ದ ಬೇಸಿಕ್ ಎಮೋಷನ್ಸ್ ಅಂಡ್ ಇಟ್ಸ್ ಸಿಗ್ನಿಫಿಕೆನ್ಸ್ ಅಂಡ್ ಇಟ್ಸ್ ವಾಟ್ ಇಟ್ ಸೇಸ್. ಆ ಬೇಸಿಕ್ ಎಮೋಷನ್ ಗಳು ಏನ್ ಹೇಳುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ನಾವು ಬೇಸಿಕ್ ಎಮೋಷನ್ಸ್ ಈ ಇದರಲ್ಲಿ ನಾನು ಡಿಸ್ಕಷನ್ ಮಾಡೋದು ಮೇಜರ್ ಆಗಿ ಯಾವ್ದಾದ್ರು ಬೇಸಿಕ್ ಎಮೋಷನ್ಸ್ ಗಳು, ಆ ಎಮೋಷನ್ಸ್ ಬಗ್ಗೆ ನಾನು ಟೈಪ್ಸ್ ಆಫ್ ಬೇಸಿಕ್ ಎಮೋಷನ್ಸ್ ಗಳು ಯಾವ್ದು, ಸೊ ಅದರಲ್ಲಿ ಸೊ ಯಾವ್ದ್ಯಾವ್ದಿದೆ ಅಂತ ನಾವು ಡಿಸ್ಕಷನ್ ಮಾಡೋದು ನೋಡೋಣ ಇಲ್ಲಿ. ಸೊ ಬೇಸಿಕ್ ಎಮೋಷನ್ಸ್ ಬಗ್ಗೆ ಈ ತರ ಡಿಸ್ಕಸ್ ಮಾಡೋಣ. ಸೊ ಟೋಟಲಿ 6 ಎಮೋಷನ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದೀವಿ ಇಲ್ಲಿ. ಸೊ ವಿಲ್ ಗೋ ಒನ್ ಬೈ ಒನ್. So basic emotions ಬಗ್ಗೆ let's introduce. There are different types of emotions that have influence on how we live and interact with others. So different types of emotions ಗಳನ್ನ ಎಕ್ಸ್ಪ್ರೆಸ್ ಮಾಡ್ತೀವಿ ನೇಟಿವ್. ಇಟ್ಸ್ ಆಲ್ರೆಡಿ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದಾಗೆ ನಿಮ್ಗೆ ಇಟ್ ಇಸ್ ಎ ಶಾರ್ಟ್ ಟರ್ಮ್ ಆಗಿರೋದ್ರಿಂದ ಅದು ಡೈಲಿ ಡಿಫ್ರೆಂಟ್ ಎಮೋಷನ್ಸ್ ನಾವು ಮಾಡ್ಬೋದು, ತಗೋಬಹುದು, ಸಮಥಿಂಗ್ ಲೈಕ್ ದಟ್. ಅಟ್ ಟೈಮ್ಸ್ ಇಟ್ ಮೇ ಸೀಮ್ ಲೈಕ್ we are ruled by these emotions. Of course ನಮ್ಮ ಎಮೋಷನ್ಸ್ ನಮ್ಮನ್ನ ರೂಲ್ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. and the choices we make, the actions we take and perceptions we have are all influenced by the emotions. ನಾವೇನ್ ಆಕ್ಷನ್ಸ್ ತಗೋತೀವಿ, ನಾವೇನು ಒಂದು ಪರ್ಸೆಪ್ಷನ್ ಬೇರೆಯವ್ರ ಮೇಲೆ ಇಟ್ಕೋತೀವಿ, ಇಟ್ಸ್ ಆಲ್ ಎಮೋಷನ್ಸ್ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ಅಟ್ ಗಿವನ್ ಮೊಮೆಂಟ್. ಅದು ಎಮೋಷನ್ಸ್ ಮುಖಾಂತರನೇ ಆಗುತ್ತೆ ಅಂತ ಹೇಳೋದು. ದಟ್ಸ್ ಅಬೌಟ್ ಬೇಸಿಕ್ ಎಮೋಷನ್. ಸೊ ಟೈಪ್ಸ್ ಆಫ್ ಬೇಸಿಕ್ ಎಮೋಷನ್ಸ್. ಸೊ ಯಾವ್ದ್ಯಾವ್ದಿದೆ ಬೇಸಿಕ್ ಎಮೋಷನ್ಸ್ ಅಂತ ನೋಡೋಣ. ಡ್ಯೂರಿಂಗ್ ದ 1970s, psychologist Paul Ekman identified 6 basic emotions. So 6 basic emotions ನ ಇಲ್ಲಿ ಮಾಡ್ತಾ ಇದ್ದಾರೆ. ಸೈಕಾಲಜಿಸ್ಟ್ ಒಂದು ಐಡೆಂಟಿಫೈ ಮಾಡಿರೋಂಥದ್ದು. ಈ ಸಜೆಸ್ಟ್ ಯೂನಿವರ್ಸಲಿ ಎಕ್ಸ್ಪ್ರೆಸ್ಡ್ ಇನ್ ಆಲ್ ಹ್ಯೂಮನ್ ಕಲ್ಚರ್ಸ್. ಯೂನಿವರ್ಸಲಿ ಎಕ್ಸ್ಪೀರಿಯನ್ಸ್ ಎಲ್ಲ ಇದು ಆಗುವಂಥದ್ದು. ಸೊ ಆ 6 ಎಮೋಷನ್ಸ್ ಯಾವ್ದಪ್ಪ ಅಂದ್ರೆ, ದ ಫಸ್ಟ್ ಒನ್ ಇಸ್ ಹ್ಯಾಪಿನೆಸ್. That's joyness ಅಂತಾನೆ ಕರಿಬಹುದು. Second one is sadness. That's opposite to the happiness. And disgust, ಒಂದು ಅಸಹ್ಯಕರ ಅಂತ ಅನ್ಬೋದು, ಅಂದ್ರೆ ಒಂಥರ ದಟ್ ಸೇಮ್ ಥಿಂಗ್. ಅಂಡ್ ಫಿಯರ್, ಭಯ ಪಡೋದು. ಸರ್ಪ್ರೈಸ್, ವಿ ಕ್ಯಾನ್ ಸೇ ಆಶ್ಚರ್ಯ ಪಡುವಂಥದ್ದು ಇರ್ಬೋದು. ಮತ್ತೆ ಹ್ಯಾಂಗರ್, ಕೋಪ ಮಾಡ್ಕೊಳ್ಳುವಂಥದ್ದು. ಒಂದು ಖುಷಿ, ಎರಡನೇದು ಬೇಸರ ಮಾಡ್ಕೊಳ್ಳುವಂಥದ್ದು, ಮೂರನೇದು ಅಸಹ್ಯ ಮಾಡ್ಕೊಳ್ಳುವಂಥದ್ದು, ನಾಲ್ಕನೇದು ಫಿಯೋ, ಭಯ ಪಡುವಂಥದ್ದು, ಮತ್ತೆ 5ನೇದು ಎಕ್ಸೈಟ್ ಅಥವಾ ಸರ್ಪ್ರೈಸ್, ಆಶ್ಚರ್ಯ ಮಾಡ್ಕೊಳ್ಳುವಂಥದ್ದು ಎಮೋಷನ್ಸ್ ಅಲ್ಲಿ, ಅಂಡ್ ಕೋಪ ಮಾಡ್ಕೊಳ್ಳುವಂಥದ್ದು. ಸೊ ಈ 6 ಬೇಸಿಕ್ ಎಮೋಷನ್ಸ್ ಬಗ್ಗೆ ನಾವೀಗ ಡಿಸ್ಕಸ್ ಮಾಡ್ತೀವಿ. ಸೊ ದ ಫಸ್ಟ್ ಇಸ್ ಹ್ಯಾಪಿನೆಸ್. ಸೊ ಹ್ಯಾಪಿನೆಸ್ is often defined as pleasant emotion. Is often defined as pleasant emotion ಅಂತಾನೆ ಕರಿತೀವಿ. Emotional state that is characterized by feeling contentment, joy, gratification, satisfaction and well-being. ಅಂದ್ರೆ ಒಂಥರ ಪ್ಲೆಸೆಂಟ್ ಆಗಿರುತ್ತೆ, ಒಂಥರ ಪಾಸಿಟಿವ್ ಅಂತಾನೆ ಹೇಳ್ಬೋದು. ಇದನ್ನ ಇಟ್ಸ್ ಪಾಸಿಟಿವ್ ಎಮೋಷನ್ ಅಂತಾನೆ ಕರಿಬಹುದು. ಯಾಕೆ ಅಂತ ಅಂದ್ರೆ, ಸೊ ಇದು ಖುಷಿ ಇರುತ್ತೆ, ಇದರಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಏನೋ ಸಂಭ್ರಮ ಇರುತ್ತೆ, ಒಂದು ಲೈಕ್ ಸಮಥಿಂಗ್ ಲೈಕ್ ದಟ್. ಇದ್ರ ಎಕ್ಸ್ಪ್ರೆಷನ್ಸ್ ಗಳು ಹೆಂಗಿರುತ್ತೆ ಅಂತಂದ್ರೆ,
ಫೇಶಿಯಲ್ ಅಂದಾಗ ನೀವು ಖುಷಿ ಪಡ್ತೀರಾ, ನಗಾಡ್ತೀರಾ, ಸ್ಮೈಲಿಂಗ್ ಇರ್ಬೋದು, ಜೋರಾಗಿ ನಗಾಡೋದಿರ್ಬೋದು, ದಟ್ ಈಸ್ ಫೇಶಿಯಲ್ ಎಕ್ಸ್ಪ್ರೆಷನ್. ಬಾಡಿ ಲ್ಯಾಂಗ್ವೇಜ್ ಅಂದ್ರೆ ಸ್ವಲ್ಪ ಆರಾಮಾಗಿರೋಂಥದ್ದು, ಮನ್ಸಲ್ಲಿ ಏನು ಇರೋಂಥದ್ದು ಇಲ್ಲ. ಒಂದು ವಾಯ್ಸ್ ಹೆಂಗಿರುತ್ತೆ ಅಂತಂದ್ರೆ ಪ್ಲೆಸೆಂಟ್, ಆರಾಮಾಗಿ ಮಾತಾಡ್ತೀರಾ, ಯಾರಿಗೂ ಬೇಜಾರಾಗೋದಿಲ್ಲ, ಆ ತರ ಇರುತ್ತೆ ಹ್ಯಾಪಿ ಆಗಿದ್ದಾಗ. ಸೊ ದಿಸ್ ಇಸ್ ಹ್ಯಾಪಿನೆಸ್ ಎಮೋಷನ್ಸ್ ದಟ್ ಈಸ್ ಎಕ್ಸ್ಪ್ರೆಸ್ಡ್ ಬೈ ಯಾವ್ದೋ ಇದೊಂದು ಎಮೋಷನ್ ಇದ್ದೇ ಇರುತ್ತೆ. ಈ ಹ್ಯಾಪಿನೆಸ್ ಬರಕ್ಕೆ ಏನೇನ್ ಕಾರಣಗಳಿರ್ಬೋದು ಅಂತಂದ್ರೆ, ನಿಮ್ಗೆ ಯಾವ್ದೋ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿರುತ್ತೆ, ನಿಮ್ಗೆ ಯಾವ್ದೋ ಅಪ್ರಿಶಿಯೇಷನ್ ಸಿಕ್ಕಿರುತ್ತೆ, ನಿಮಗೆ ಖುಷಿ ಆಗೋದು ಯಾರೋ ಮಾತಾಡಿರ್ತಾರೆ. ಸೊ ಈ ತರ ಇದ್ದಾಗ ನೀವು ಸ್ಮೈಲ್ ಮಾಡ್ತೀರಾ, ರಿಲ್ಯಾಕ್ಸ್ ಆಗ್ತೀರಾ, ಏನೋ ಒಂಥರ ಆಗ್ತೀರಾ. ಸೊ ದಿಸ್ ಇಸ್ ವಾಟ್ ಹ್ಯಾಪಿನೆಸ್. ಸೊ ಇದೊಂಥರ ಪ್ಲೆಸೆಂಟ್ ಎಮೋಷನಲ್ ಸ್ಟೇಟ್ ಅಂತ ನಾವು ಕರಿತೀವಿ, ವಿತ್ ಜಾಯ್, ಒಂದು ಜಾಯ್ನೆಸ್ ತುಂಬಿರೋ ಅಂತ ಒಂದು ಎಮೋಷನ್, ದಟ್ ಈಸ್ ಹ್ಯಾಪಿನೆಸ್. ನೆಕ್ಸ್ಟ್ ಇಸ್ sadness. Next is what? Sadness. So sadness is another type of emotion, just opposite yadake happiness, defined as transient emotional state characterized by feeling disappointment, grief, hopelessness, disinterest and dumped mood. So ee tara mood irutte. Sadness antandre ಟ್ರಾನ್ಸೆಂಟ್ ಎಮೋಷನಲ್ ಸ್ಟೇಟ್. ಅದು ಪ್ಲೆಸೆಂಟ್ ಎಮೋಷನಲ್ ಸ್ಟೇಟ್ ಆದ್ರೆ ಹ್ಯಾಪಿನೆಸ್, ಇದು ಟ್ರಾನ್ಸೆಂಟ್ ಎಮೋಷನಲ್ ಸ್ಟೇಟ್ ಆಗಿರುತ್ತೆ. ಸೊ ಇದು ಡಿಸಪಾಯಿಂಟ್ ಆಗಿರೋಂಥದ್ದು, ನಿಮ್ಗೆ ಯಾರೋ ಬೈದಿರೋಂಥದ್ದು, ನಿಮ್ಗೆ ಇಂಟ್ರೆಸ್ಟ್ ಇಲ್ದಿರೋಂಥದ್ದು, ಏನು ನೋಡಿದ್ರೆ ಮೂಡ್ ಇಲ್ದಲ್ಲ ಇರೋಂಥದ್ದು, ದಿಸ್ ಇಸ್ ಸ್ಯಾಡ್ನೆಸ್. ಸೊ ಸ್ಯಾಡ್ನೆಸ್ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀರಾ ಅಂತಂದ್ರೆ ಅಳೋವಂಥದ್ದು, ಕ್ರೈಮ್, ಡಂಪ್ಡ್ ಮೂಡ್, ನೆಗ್ಲೆಕ್ಟ್ ಮಾಡೋವಂಥದ್ದು, ಲೆಥರ್ಜಿಕ್ ಆಗಿರೋ ಬಿಹೇವ್ ಮಾಡೋವಂಥದ್ದು, ಏನೋಂಥದ್ದು ಕ್ವೈಟ್ನೆಸ್, ಸೈಲೆಂಟ್ ಆಗಿರುವಂತದ್ದು, ವಿತ್ಡ್ರಾಫುಲ್ ಫ್ರಮ್ ಅದರ್ಸ್, ಬೇರೆಯವರಿಂದ ದೂರ ಇರುವಂತದ್ದು, ಬೇಡ ಇದು ನನಗೆ ಯಾಕೆ ಅಂತ, ದಿಸ್ ಇಸ್ ಸ್ಯಾಡ್ನೆಸ್, ಬೇಜಾರ್, ಸಮಥಿಂಗ್ ಲೈಕ್ ದಟ್. ಸೊ ದಿಸ್ ಇಸ್ ಟ್ರಾನ್ಸಿಸ್ಟ್ ಎಮೋಷನಲ್ ಸ್ಟೇಟ್. ಇದೊಂದು ಬೇಸಿಕ್ ಎಮೋಷನ್ಸ್. ಸೊ ಆಬ್ವಿಯಸ್ಲಿ ಎಕ್ಸ್ಪ್ರೆಸ್ ಮಾಡೇ ಮಾಡ್ತಾರೆ ಎಲ್ಲ ಸೈಕಲಾಜಿಕಲ್ ಸ್ಟೇಟಸ್ ನಾವು ಇದು ನೋಡ್ಬೋದು. ನೆಕ್ಸ್ಟ್ ಇಸ್ ಫಿಯರ್. ಸೊ ಅಫ್ಕೋರ್ಸ್ ದಿಸ್ ಇಸ್ ಅನದರ್ ಬೇಸಿಕ್ ಎಮೋಷನ್. ಫಿಯರ್ ಇಸ್ ಪವರ್ಫುಲ್ ಎಮೋಷನ್ ಅಂತಾನೆ ಕರಿಬಹುದು, ದಟ್ ಆಲ್ಸೋ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಸರ್ವೈವಲ್. Of course, when you face some sort of danger and experience fear, you go through what is known fight and flight response. So usually fear is something like that. It's a powerful expression. ಭಯ ಅನ್ನೋದು ನಿಮ್ಮ ಒಂಥರ ಬೇರೆಯವ್ರು ನಿಮ್ ಭಯ ನೋಡೇ ಸ್ವಲ್ಪ ಇದಾಗುವಂಥದ್ದು ಆ ತರ ಇರುತ್ತೆ. ಸೊ ಸಮಥಿಂಗ್ ಇಟ್ಸ್ ಡೇಂಜರ್ ಅಂತಾನೆ ಕರಿಬಹುದು. It's some sort of danger in your face. You can find out ಆ ಎಮೋಷನ್ ಎಕ್ಸ್ಪ್ರೆಸ್ ಮಾಡ್ತೀರಾ ನೀವು. ಸೊ ಯಾವ ತರ ಎಕ್ಸ್ಪ್ರೆಸ್ ಮಾಡ್ತೀರಾ ಇದನ್ನ ಅಂತ ಅಂದ್ರೆ, ಫೇಶಿಯಲ್ ಆಗಿ ಯು ಎಕ್ಸ್ಪ್ರೆಸ್ ಲೈಕ್ ದಟ್, ಕಣ್ಣನ್ನ ಅಗಲ ಮಾಡುವಂಥದ್ದು ಇರ್ಬೋದು ಭಯ ಪಟ್ಟಿ, ಅಂಡ್ ಪುಲ್ಲಿಂಗ್ ಬ್ಯಾಕ್ ಚೀನ್, ఇంకా ಚೀನ್ ನ ಒಂದ್ ಸ್ವಲ್ಪ ಹಿಂದೆ ಎಳ್ಕೊಳ್ಳುವಂಥದ್ದು ಇರ್ಬೋದು, ಆ ತರ ಇದಾಗುವಂಥದ್ದು, ಎದ್ರುಕೊಂಡು ಯಾವ ತರ ಎಕ್ಸ್ಪ್ರೆಸ್. ಬಾಡಿ ಲ್ಯಾಂಗ್ವೇಜ್ ಏನಿರುತ್ತೆ ಅಂತಂದ್ರೆ ಹೈಡ್ ಮಾಡ್ಕೊಳ್ಳುವಂಥದ್ದು, ಭಯಕ್ಕೆ ನೀವೆಲ್ಲೋ ಹೈಡ್ ಆಗುವಂಥದ್ದು, ಸೊ ಅದರಿಂದ ದೂರ ಇರುವಂಥದ್ದು. ಸೊ ದಿಸ್ ಇಸ್ ಬಾಡಿ ಲ್ಯಾಂಗ್ವೇಜ್. ಫಿಸಿಯೋಲಾಜಿಕಲ್ ರಿಯಾಕ್ಷನ್ ಹೆಂಗಿರುತ್ತೆ ಅಂದ್ರೆ ಉಸಿರಾಟ ಜಾಸ್ತಿ ಆಗುತ್ತೆ ಅಂಡ್ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ದಿಸ್ ಇಸ್ ಸೈಕಾಲಜಿ, ಫಿಸಿಯೋಲಾಜಿಕಲ್ ರಿಯಾಕ್ಷನ್ಸ್. ಸೊ ದಿಸ್ ಇಸ್ ಅನದರ್ ಬೇಸಿಕ್ ಎಮೋಷನ್ ಫಿಯರ್ ಬಂದಾಗ. ಸೊ ಇದನ್ನ ನಾವು ಡೇಂಜರ್ ಅಂತಾನು ಕರಿಬಹುದು ನಾವು. ದಿಸ್ ಇಸ್ ಫಿಯರ್. ನೆಕ್ಸ್ಟ್ ಇಸ್ ಡಿಸ್ಗಸ್ಟ್. ಡಿಸ್ಗಸ್ಟ್ ಇಸ್ ಅನದರ್ ಒರಿಜಿನಲ್ 6 ಎಮೋಷನ್ಸ್. Ekman discussed number of ways. ಇದು ಯೂಶುವಲಿ ಡಿಸ್ಕಸ್ಡ್ ಅಂತ ಅಂದ್ರೆ ಒಂಥರ ಅಸಹ್ಯ ಆಗುವಂಥದ್ದು, ಒಂಥರ ಏನೋ ಒಂಥರ ನೋಡಿದ್ರೆ ಏನೋ ಒಂಥರ ಅಲರ್ಜಿಕ್ ಅನ್ಸೋಂಥದ್ದು, ಇದು ಚೆನ್ನಾಗಿಲ್ಲ ಅನ್ಸೋಂಥದ್ದು, ಅದ್ ನೋಡಿದ್ರೆ ನೋಡಕ್ ಮತ್ತೆ ಮನ್ಸಾಗ್ದಲ್ಲ ಇರೋಂಥದ್ದು. ದಟ್ಸ್ ವಾಟ್. ಸೊ ಬಾಡಿ ಲ್ಯಾಂಗ್ವೇಜ್ ಹೆಂಗಿರುತ್ತೆ ಅಂತಾರೆ, ನೀವು ಅದು ಆ ಆಬ್ಜೆಕ್ಟ್ ಏನಿದೆ ಅದು ಏನ್ ಡಿಸ್ಗಸ್ಟಿಂಗ್ ಆಗಿರುತ್ತೆ ಅದನ್ನ ನೀವು ನೋಡೋದೇ ಇಲ್ಲ. ಸೊ ದಟ್ ಈಸ್ ಬಾಡಿ ಲ್ಯಾಂಗ್ವೇಜ್. ಫಿಸಿಕಲ್ ರಿಯಾಕ್ಷನ್ ಅದ್ ನೋಡಿದ ತಕ್ಷಣ ಕೆಲವೊಂದ್ಸಲಿ ವಾಂತಿ ಮಾಡ್ಕೊಳ್ಳುವಂಥದ್ದು, ಸೊ ವಾಮಿಟಿಂಗ್ ಆಗುವಂಥದ್ದು. ಸೊ ದಟ್ ಇಸ್ ವಾಟ್ ಫಿಸಿಕಲ್. ಫೇಶಿಯಲ್ ಹೆಂಗಿರುತ್ತೆ ಅಂದ್ರೆ ರಿಂಕಲ್ಸ್ ಅಂದ್ರೆ ನೋಸ್, ಮೂಗುನ ಹೆಂಗೆ ಅಂತ ಇಟ್ಕೊಳ್ಳುವಂಥದ್ದು, ಕರ್ಲಿಂಗ್ ದ ಅಪ್ಪರ್ ಲಿಪ್ ಹಿಂಗ್ ಅನ್ನೋವಂಥದ್ದು. ಸೊ ಮೆನಿ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಗಳನ್ನ ನೀವು ನೋಡ್ಬೋದು. ನೋಸ್ ಅಲ್ಲಿ ಮಾಡ್ತೀರಾ, ಮೂಗನ್ನ ಮುಚ್ಕೊಳ್ಳುವಂಥದ್ದು ಇರ್ಬೋದು, ಅಥವಾ ಮೂಗನ್ನ ಈ ತರ ಮಾಡೋದು. ಲಿಪ್ ಲಿಪ್ನ ಈ ತರ ಎಳ್ದಿ ಅಪ್ಪರ್ ಲಿಪ್ನ ಹಿಂಗ್ ಅನ್ನೋವಂಥದ್ದು. ಸೊ ಆ ತರ ಮಾಡುವಂಥದ್ದು ಫೇಶಿಯಲ್ ಎಕ್ಸ್ಪ್ರೆಷನ್ಸ್. ಸೊ ಯೂಶುವಲಿ disgust is like that only. It's something like that which is when we see that one, we ಅದ್ ನೋಡ್ದೆ ತಿರ್ಗೋಣ, ಬೇಡ ನೋಡಕ್ ಬೇಡ ಅಂತ ಅನ್ಸೋ ಒಂದು ಇದನ್ನ ಆಬ್ಜೆಕ್ಟ್ ನಾವು ಡಿಸ್ಗಸ್ಟಿಂಗ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಇಸ್ ಆಂಗರ್, ಕೋಪ. ಸೊ ಕೋಪ ಅಂತ ನಾವು ಇದ್ ನೋಡಿದಾಗ particularly, so ಇದು ಪವರ್ಫುಲ್ ಎಮೋಷನ್ ಆಸ್ ಲೈಕ್ ಫಿಯರ್ ತರನೇ ಇದೆ. ಸೊ ಕ್ಯಾರೆಕ್ಟರೈಸ್ ಬೈ ಫೀಲಿಂಗ್ ಆಸ್ಪೆಕ್ಟ್, ಹಾಸ್ಟಾಲಿಟಿ,
hesitation, frustration, antagonism towards others. ಬೇರೆಯವ್ರು ನೋಡಿದ್ರೆ ಒಂಥರ ಯಾವಾಗ್ಲೂ antagonism, ಇವ್ರು ಬಂದ್ರೆ ಕಷ್ಟ ಕಣಪ್ಪ, ಭಯ ಆಗುತ್ತಪ್ಪ ಅಂತ. ದಟ್ ಇಸ್ ವಾಟ್ antagonism. ಅದನ್ನ ಇದ್ ಮಾಡೋದು. ಆಂಗರ್ ಇಸ್ ಆಫನ್ ಡಿಸ್ಪ್ಲೇ ಫೇಶಿಯಲ್ ಎಕ್ಸ್ಪ್ರೆಷನ್ ಹೆಂಗ್ ತೋರಿಸ್ತಿದೆ ಅಂತಂದ್ರೆ ಫ್ರಾನಿಂಗ್ ಅಂಡ್ ಗ್ಲಾರಿಂಗ್, ಒಂಥರ ಇದಾಗುವಂಥದ್ದು, ಫೇಶಿಯಲ್ ಅಲ್ಲಿ ನಡ್ಕ ತೋರ್ಸೋದು, ಸ್ವಲ್ಪ ಇದ್ ಮಾಡುವಂಥದ್ದು. ಬಾಡಿ ಲ್ಯಾಂಗ್ವೇಜ್ ಅಂದ್ರೆ ಟರ್ನಿಂಗ್ ಅವೇ, ಅವರಿಂದ ಸ್ಟ್ರಾಂಗ್ ಸ್ಟ್ಯಾನ್ಸ್, ಅವ್ರಿಂದ ದೂರ ಆದಷ್ಟು ಇರೋವಂಥದ್ದು. ಟೋನ್ ಆಫ್ ವಾಯ್ಸ್, ಅವ್ರ ಜೊತೆ ಒಂಥರ ನಿಧಾನಕ್ಕೆ ಮಾತಾಡುವಂಥದ್ದು ಇರ್ಬೋದು. ಅಂಡ್ ಸ್ವೆಟ್ಟಿಂಗ್, ಭಯ ಆದ್ರೆ ಏನಾಗುತ್ತೆ, ಸ್ವೆಟ್ ಆಗುತ್ತೆ, ಕೈ ಕಾಲೆಲ್ಲ ನಡುಗುತ್ತೆ. ಅಂಡ್ ಆಲ್ಸೋ ಟರ್ನಿಂಗ್ ರೆಡ್, ಮುಖ ಎಲ್ಲ ಕೆಂಪಾಗುತ್ತೆ. ಅಂಡ್ ಅಗ್ರೆಸಿವ್ ಬಿಹೇವಿಯರ್ ಅಂದ್ರೆ ಅದು ಭಯ ಆದಾಗ ಏನ್ ಮಾಡ್ತೀರಾ ಅಂದ್ರೆ ಕಿಕ್ ಮಾಡ್ತೀರಾ, ಹಿಟ್ ಮಾಡ್ತೀರಾ, ಎಸ್ತ್ ಬಿಡ್ತೀರಾ ಆಬ್ಜೆಕ್ಟ್ ನ. ಈಗ ಏನಾದ್ರು ಅವ್ರಿಗೆ ಚೇಳು ಗೀಳು ಕೈ ಸಿಕ್ಕೋರು ಏನ್ ಮಾಡ್ತೀರಾ, ಎಸ್ತ್ ಬಿಡ್ತೀರಾ. ಸೊ ದಟ್ ಇಸ್ ಅಗ್ರೆಸಿವ್ ಬಿಹೇವಿಯರ್. ಸೊ ಆಂಗರ್ ಇಸ್ ಆಲ್ಸೋ ಅನದರ್ ಪವರ್ಫುಲ್ ಎಮೋಷನ್ ಅಂತಾನೆ ಕೇಳ್ಬೋದು. ಸೊ ಫ್ರಸ್ಟ್ರೇಷನ್ ಇಂದ ಆಗಿರ್ಬೋದು. ಹಾಸ್ಟಾಲಿಟಿ, ನಿಮ್ಗೆ ಯಾವ್ದೋ ಹಾಸ್ಟಾಲಿಟಿ ಅಂತಂದ್ರೆ ಯಾವ್ದೋ ಒಂದು ಸಡನ್ ಆಗಿ ರಪ್ ಅಂತ ನಿಮ್ಗೆ ಸಡನ್ ಆಗಿ ಅಪಿಯರ್ ಆಗುವಂಥದ್ದು, ಸಡನ್ಲಿ ಆಗುವಂಥದ್ದು, ಯಾವುದೋ ಒಂದು ಹುಳ, ಯಾವುದೋ ಒಂದು ಜೀವಿ ನಿಮ್ನ ಇಂಪ್ಯಾಕ್ಟ್ ಮಾಡುವಂಥದ್ದು ನಾವು ಹಾಸ್ಟಾಲಿಟಿ ಅಥವಾ ದೆವ್ವಗಳಿಂದ ಕೋಪ ಇದು ಮಾಡುವಂಥದ್ದು. ಸೊ ಕೋಪ ಅದಕ್ಕೆ ನಮ್ಗೆ ಬರುತ್ತೆ. ಸೊ ನೆಕ್ಸ್ಟ್ ಇಸ್ ಸರ್ಪ್ರೈಸ್. Surprise is another one of the 6. Surprise is also originally, surprise is quite brief, characterized by the psychological startle represents. ಇದು physiological startle represents ಇದ್ದಂಗೆ ಒಂಥರ ರೆಸ್ಪಾನ್ಸ್. ಯಾವಾಗ್ಲೂ ಸರ್ಪ್ರೈಸ್ ಯಾವಾಗ್ಲೂ ರೆಸ್ಪಾನ್ಸ್ ಇದ್ದಂಗೆ. ಯೂಶುವಲ್ ಆಗಿ ನೀವು ಸರ್ಪ್ರೈಸ್ ಆದ ತಕ್ಷಣ ಇಂಕ ಒಬ್ಬನ್ನ ಐಬ್ರೋಸ್ಗಳು ರೈಸ್ ಮಾಡ್ತೀರಾ, ಕಣ್ಣು ಅಗಲ ಮಾಡ್ತೀರಾ, ಬಾಯಿ ಓಪನ್ ಮಾಡ್ತೀರಾ, ಆ ಅಂತ ವಾವ್ ಅಂತ ಹೇಳ್ತೀರಾ. ಸೊ ಜಂಪ್, ಕೆಲವೊಂದ್ಸರಿ ನೆಗೆಯೋದು ಉಂಟು ಸರ್ಪ್ರೈಸ್ ಆದಾಗ. ಈಗ ಎಷ್ಟೋ ಅಪರೂಪಕ್ಕೆ ನಿಮ್ಮ ತಂದೆ ನೋಡಿದಾಗ, ಹಾಸ್ಟೆಲ್ ಇರೋ ಸ್ಟೂಡೆಂಟ್ ಏನೋ ಮನೆಗೆ ಹೋದಾಗ, ಏನೋ ಅಪರೂಪ ಒಂದು ಹೊಸ ವಿಷಯ ನೋಡಿದಾಗ ಅದ್ ಮಾಡೋವಂಥದ್ದು. ಸ್ಕ್ರೀಮಿಂಗ್, ವರ್ಬಲ್ ರಿಯಾಕ್ಷನ್ಸ್ ಏನು ಅಂತ ಸರ್ಪ್ರೈಸ್ ಆದಾಗ ಸ್ಕ್ರೀಮ್ ಮಾಡೋವಂಥದ್ದು. ಇಲ್ಲಿ ಎಲ್ಲ ಸರ್ಪ್ರೈಸ್ ಬೇಬಿ ಪಾಸಿಟಿವ್ ಆಗ್ಬೋದು, ನೆಗೆಟಿವ್ ಆಗ್ಬೋದು. ಸೊ ಆ ತರ ಇದು ಮಾಡೋವಂಥದ್ದು. ಸೊ these are the basic emotions we have discussed. So starting with happiness, sadness, fear, disgust, anger, ಮತ್ತೆ surprise. So that's all about this session. We have discussed about 6 basic emotions in this session. Thank you all.